ಬ್ರಾಹ್ಮಣರು ಕೇಳ್ತಾರೆ, 5 ಯಜ್ಞಗಳು ಅಂತ ಹೇಳಿದ್ದೀರಿ, ನಮ್ಗೆ ಸ್ವಲ್ಪ ವಿವರಣೆ ಮಾಡಿ, ಇದು ಹೇಗೆ ದೊಡ್ಡದಾಗ್ತದೆ? 5 ಯಜ್ಞ ಅದು ಮಹತ್ವ ಉಳ್ಳದ್ದು ದೊಡ್ಡದು ಅಂತ ಹೇಳೋದು ಹೇಗೆ ತಿಳಿಸಬೇಕು ಅಂತ. ಅದಕ್ಕೋಸ್ಕರ ಅವರೊಂದು ಕಥೆ ಹೇಳ್ತಾರೆ. ಈ 5 ಪ್ರತ್ಯಕ್ಷವಾಗಿ ನೋಡಿ ಒಬ್ಬ ತಿಳ್ಕೊಂಡಿದ್ದಾನೆ, ಹಾಗಾಗಿ ಅದನ್ನು ನಿಮಗೆ ಹೇಳ್ತೇನೆ ಅಂತ ಒಂದು ಕಥೆ ಹೇಳ್ತಾರೆ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡವ, ಅದೇ ರೀತಿಯಲ್ಲಿ ಗಂಡನನ್ನು ಚೆನ್ನಾಗಿ ನೋಡಿಕೊಂಡವಳು ಒಬ್ಬಳು, ಎಲ್ಲ ಜನರನ್ನು ಸರಿಯಾಗಿ ಸಮದೃಷ್ಟಿಯಲ್ಲಿ ನೋಡಿಕೊಂಡವ ಒಬ್ಬ, ತನ್ನ ಮಿತ್ರನಿಗೆ ದ್ರೋಹ ಮಾಡದೇ ಇದ್ದವ ಮತ್ತೊಬ್ಬ, ನಿರಂತರ ದೇವರನ್ನು ಅರ್ಚನೆ ಮಾಡಿದ ಒಬ್ಬ. ಈ 5 ಜನರನ್ನು ನಾನು ತೋರಿಸಿಕೊಡ್ತೇನೆ, ಅದನ್ನು ನಿನಗೆ ನಾನು ಹೇಳ್ತೇನೆ ಅಂತ ಹೀಗೆ ಹೇಳಿ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ, ಒಬ್ಬ ಬ್ರಾಹ್ಮಣ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಬಯಸಿದ, ತೀರ್ಥ ಸ್ನಾನ ಮಾಡಬೇಕು ಅಂತ. ಅವನೊಂದಿಷ್ಟು ಅನುಷ್ಠಾನ ಮಾಡಿದ್ದಾನೆ, ದೇವರಲ್ಲಿ ಭಕ್ತಿ ಉಂಟು, ಸ್ವಲ್ಪ ಜಪ ಇತ್ಯಾದಿಗಳನ್ನು ಮಾಡಿದ್ದಾನೆ, ಅವನಿಗೆ ದೇವರ ಅನುಗ್ರಹ ಆಗಿದೆ. ತೀರ್ಥಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿದ ಕೂಡಲೇ ಬಟ್ಟೆಯನ್ನು ಹೀಗೆ ಆಕಾಶಕ್ಕೆ ಹಿಡಿದು ಕೂಡಲೇ ಬಟ್ಟೆ ಒಣಗಿ ಹೋಗ್ತದಂತೆ. ತುಂಬ ಸಂತೋಷ ಆಗ್ತದೆ, ನನಗೆ ಅದ್ಭುತವಾದ ಸಿದ್ಧಿ ಉಂಟಾಗಿದೆ ಅಂತ. ಇನ್ನೊಂದು ತೀರ್ಥದಲ್ಲಿ ಸ್ನಾನ ಮಾಡ್ತಾನೆ, ಅಲ್ಲಿಯೂ ಕೂಡ ಎದ್ದು ಬಂದು ಕೂಡಲೇ ಆಕಾಶಕ್ಕೆ ಬಟ್ಟೆಯನ್ನು ತೋರಿಸಿದ ಕೂಡಲೇ ಬಟ್ಟೆ ಒಣಗಿ ಹೋಗ್ತದೆ. ಏನು ಕಷ್ಟಪಡಲಿಲ್ಲ, ಹೆಣ್ಣಲಿಲ್ಲ, ಏನೂ ಇಲ್ಲ. ಅವನಿಗೊಂದು ಅಹಂಕಾರ ಬರ್ತದೆ, ಓಹ್ ನಾನು ದೊಡ್ಡ ಜ್ಞಾನಿ ಆದದ್ರಿಂದ ನಾನು ತೀರ್ಥದಲ್ಲಿ ಸ್ನಾನ ಮಾಡಿದ ಕೂಡಲೇ ನನಗಿಂಥ ಶಕ್ತಿ ಬಂದಿದೆ, ನಮ್ಮಂಥವರಿಂದಲೇ ತೀರ್ಥಗಳು ಶುದ್ಧವಾಗುತ್ತವೆ ಅಂತ ಎಣಿಸ್ಕೊಂಡು ಬಿಡ್ತಾನೆ. ಯಾವತ್ತೂ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲಿಗೋ ಹೋಗ್ತೇವೆ, ಯಾರನ್ನು ನೋಡಬೇಕು ಅಂತ. ಅವರೊಂಚೂರು ಒಳ್ಳೇದು ಮಾತಾಡಿದ ಕೂಡಲೇ ನನಗೆ ಅವರ ಅಪೇಕ್ಷೆ ಉಂಟು ಅಂತ ಹೇಳಿಬಿಡ್ತೇವೆ. ಈ ರೀತಿಯಲ್ಲಿ ಆಗ್ತದೆ, ಅಹಂಕಾರ ಬರ್ತದೆ. ಹೀಗೆ ಅಹಂಕಾರ ಬರುವಾಗ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಅವ ಸ್ನಾನ ಮಾಡಿ ಬರ್ತಾ ಇರುವಾಗ ಒಂದು ಹಕ್ಕಿ ಅವನಿಗೆ ತಾಗಿಕೊಂಡು ಮುಂದೆ ಹೋಗ್ತದೆ. ಸಿಟ್ಟು ಬರ್ತದೆ, ಎಲ್ಲ ಜನ ಇದ್ದಾರೆ, ಆ ಹಕ್ಕಿಯನ್ನು ನೋಡಿಬಿಡ್ತಾನೆ. ಬಕಪಕ್ಷಿ ಅವನು ನೋಡಿದ ಕೂಡಲೇ ಅವನ ಕಣ್ಣ ನೋಟಕ್ಕೆ ಅದು ದಗ್ಧವಾಗಿ ಭಸ್ಮವಾಗಿ ಕೆಳಗೆ ಬೀಳ್ತದೆ. ಅದನ್ನು ನೋಡಿದ ಕೂಡಲೇ ಭಾರಿ ಅಹಂಕಾರ ಬಂದುಬಿಡ್ತದೆ. ಓ ನಾನು ದೊಡ್ಡ ಜ್ಞಾನಿ ಇರಬೇಕು, ಅದಕ್ಕೋಸ್ಕರ ನನ್ನನ್ನು ನೋಡಿದ ಕೂಡಲೇ ಆ ಹಕ್ಕಿ, ನನ್ನ ಕಣ್ಣಿನ ದೃಷ್ಟಿಪಾತ ಆದ ಕೂಡಲೇ ಹಕ್ಕಿ ಭಸ್ಮ ಆಗಿ ಹೋಯಿತು, ಹಾಗಾಗಿ ನಾನು ಯಾರನ್ನು ನೋಡ್ತೇನೋ ಅವ್ರು ಭಸ್ಮ ಆಗ್ತಾರೆ, ನನಗಿಂಥ ಸಿದ್ಧಿಗಳು ಬಂದಿದೆ ಅಂತ. ಹಾಗೆ ಎಣಿಸಿಕೊಂಡ ಕೂಡಲೇ ಅವನಿಗೆ ಆ ಸಾಮರ್ಥ್ಯ ಇಲ್ಲ ಅಂತ ಅವನಿಗೆ ಗೊತ್ತಾಯಿತು. ಒಂದು ಅಶರೀರವಾಣಿ ಆಗ್ತದೆ, ಮೂರ್ಖ, ನಿನಗೆ ಆತ್ಮಜ್ಞಾನ ಬಂದಿದೆ, ನೀನು ದೊಡ್ಡ ಜ್ಞಾನಿ, ದೊಡ್ಡ ಸಾಮರ್ಥ್ಯ ಉಂಟು ನಿನಗೆ, ನೋಡಿದ ಕೂಡಲೇ ಎಲ್ಲ ಭಸ್ಮ ಆಗ್ತಾರೆ ಅಂತ ಎಣಿಸಿಕೊಂಡಿದ್ದಿ, ತಪ್ಪು ತಿಳ್ಕೊಂಡಿದ್ದಿ. ನಿನಗಿಂತ ಜ್ಞಾನಿ ಆದವ, ನಿನಗಿಂತ ಉತ್ಕೃಷ್ಟನಾದವ ಒಬ್ಬ ಮೂಕ ಅಂತ ಒಬ್ಬ ಚಂಡಾಲ ಇದ್ದಾನೆ. ಚಂಡಾಲ ಅಂತಂದರೆ ಕಾಡಿನಲ್ಲಿ ಕೊಲೆ ಸುಲಿಗೆ ಮಾಡಿಕೊಂಡು ನಾಯಿ ಇತ್ಯಾದಿ ಪ್ರಾಣಿಗಳನ್ನು ತಿಂದು ಬದುಕುವ ಒಂದು ರೀತಿಯ ಒಂದು ಕಳ್ಳರ ಜಾತಿ, ಒಂದು ದರೋಡೆಕೋರರ ಜಾತಿ. ಆ ರೀತಿಯ ಒಂದು ವರ್ಗ ಒಂದು ಕಾಲದಲ್ಲಿ ಇತ್ತು. ಅಂಥವರನ್ನು ಊರಿಂದ ಹೊರಗಿಟ್ಟಿದ್ರು, ಅವರು ಊರಿಗೆ ಬರಬಾರ್ದು ಎನ್ನುವ ದೃಷ್ಟಿಯಿಂದ ಅವರನ್ನು ಊರಿಗೆ ಸೇರಿಸ್ಕೊಳ್ತಿರ್ಲಿಲ್ಲ. ಕಳ್ಳರು ಅಂತ ಕದೀತಾರೆ ಅಂತ ಅರ್ಥ. ಹಾಗಾಗಿ ಪುರಾಣಗಳಲ್ಲಿ ಆ ಶಬ್ದ ಯಾವತ್ತೂ ಬರ್ತಾ ಇರ್ತದೆ. ಅವ ಸಮಾಜದಲ್ಲಿ ಇರಬೇಕಾದವ ಅಲ್ಲ ಅಂತ ಅರ್ಥ. ಆದರೆ ಅಶರೀರವಾಣಿ ಹೇಳ್ತದೆ, ನೀನು ಯಾರನ್ನು ತುಚ್ಛ ಅಂತ ಎಣಿಸ್ಕೊಂಡಿದ್ದೀಯೋ ಒಬ್ಬ ಮೂಕ ಅಂತ ಇದ್ದಾನೆ, ಅವ ನಿನಗಿಂತ ಎಷ್ಟೋ ಪಾಲು ಮೇಲೆ, ಅವ ದೊಡ್ಡ ಜ್ಞಾನಿ. ನೀನು ನಿನ್ನನ್ನೇ ಜ್ಞಾನಿ ತಿಳ್ಕೊಳ್ತೀಯಲ್ವಾ, ನಿನಗೆ ಬಂದ ಸಂಶಯಕ್ಕೆ ಪರಿಹಾರವೂ ಮಾಡ್ತಾನೆ, ಹೋಗು ಅವನ ಹತ್ರ ಕೇಳು. ಇವನಿಗೆ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆಗಿ ಅವನನ್ನು ಹುಡುಕಿಕೊಂಡು ಹೋಗ್ತಾನೆ. ಮೂಕ ಅಂತ ಒಬ್ಬ ಮನುಷ್ಯ ಇದ್ದಾನೆ, ಯಕ್ಕಶ್ಚಿತ್, ಅವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹೀಗೆ ಹುಡ್ಕೊಂಡು ಹೋಗುವಾಗ ಒಂದು ಜಾಗದಲ್ಲಿ ಅವ ಸಿಗ್ತಾನೆ. ಅವನ ಹತ್ರ ಹೋಗಿ ಮಾತಾಡ್ತಾನೆ, ನನಗೆ ಅಶರೀರವಾಣಿ ಆಗಿದೆ, ನನಗೆ ತುಂಬ ಸಿದ್ಧಿ ಉಂಟು, ಆದರೆ ಇದು ಹೊರಟು ಹೋಗಿದೆ, ನಿಮ್ಮ ಹತ್ರ ಮಾತಾಡಬೇಕು, ನೀವು ಏನಾದರೂ ನನಗೆ ಉಪದೇಶ ಮಾಡ್ತೀರಿ ಅಂತ. ಅದಕ್ಕೆ ಆತ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಏನು, ನನಗೆ ಯಾವ ಸಿದ್ಧಿಯೂ ಇಲ್ಲ,
ನನ್ನನ್ನು ಜ್ಞಾನಿ ಅಂತ ಯಾರಾದರೂ ಹೇಳಿದರೆ ಅದು ನಾನು ಮಾಡುವ ಒಂದೇ ಒಂದು ಕೆಲಸಕ್ಕೆ. ನಾನು ತಂದೆ ತಾಯಿಗಳನ್ನು ಪೂಜಿಸ್ತೇನೆ ಅಷ್ಟೇ. ನಾನು ಮಾಡುವ ಸುಗತ ಕೆಲಸ ಏನು ಅಂತಂದರೆ ತಂದೆ ತಾಯಿಗಳನ್ನು ಪೂಜಿಸ್ತೇನೆ. ನಿನಗೆ ಅಶರೀರವಾಣಿ ಹೇಳಿದೆ, ಮೂಕ ಎನ್ನುವಂಥ ಹತ್ರ ಹೋಗು, ಅವ ಅತ್ಯುತ್ಕೃಷ್ಟನಾದವ ಅಂತ ಹೇಳಿದ್ದೆ ಅಂತ ಹೇಳ್ತಾ ಇದ್ದೀಯಲ್ವಾ, ಅದಕ್ಕೆ ಕಾರಣ ನನಗೆ ಗೊತ್ತಿಲ್ಲ. ನಾನು ಯಾವ ಒಳ್ಳೆಯ ಕೆಲಸವನ್ನು ಮಾಡುವುದಿಲ್ಲ. ನಾನು ಮಾಡ್ತಾ ಇರುವಂಥದ್ದು ತಂದೆ ತಾಯಿಗಳ ಪೂಜೆ ಮಾತ್ರ. ಹಾಗಾಗಿ ನನಗೇನಾದರೂ ಗೊತ್ತಿದ್ದರೆ ಆ ಒಂದು ಕೆಲಸ ಮಾತ್ರ. ನನ್ನ ತಂದೆಯನ್ನು ನಾನು ಯಾವತ್ತೂ ಅಗೌರವದಿಂದ ಕಾಣುವುದಿಲ್ಲ, ನನ್ನ ತಾಯಿಯನ್ನು ಯಾವತ್ತೂ ನಾನು ಪೀಡಿಸುವುದಿಲ್ಲ. ಅವರಿಗೆ ಏನು ಬೇಕು ಅದನ್ನು ಮಾಡ್ತೇನೆ, ಅವರ ಕಣ್ಣಲ್ಲಿ ನೀರು ಬಾರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಇದು ನಾನು ಮಾಡ್ತಾ ಇರುವಂಥ ಕೆಲಸ. ಇದು ಸತ್ಕರ್ಮವೋ ದುಷ್ಕರ್ಮವೋ ನನಗೆ ಗೊತ್ತಿಲ್ಲ, ಇದರಿಂದ ಪುಣ್ಯ ಬರ್ತದೋ ಪಾಪ ಬರ್ತದೋ ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಆದರೆ ನಾನು ಈ ಕೆಲಸ ಮಾತ್ರ ಮಾಡ್ತಾ ಇರುವಂಥದ್ದು. ಹಾಗಾಗಿ ನೀನು ನನ್ನನ್ನು ಜ್ಞಾನಿ ಅಂತ ಕರೀತಿ ಅಂತಾದರೆ ಈ ಕೆಲಸದಿಂದ ಇರಬಹುದೋ ಏನೋ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಮರ್ಥ್ಯ ನನ್ನ ಹತ್ರ ಇಲ್ಲ. ನೀನು ಒಂದು ಕೆಲಸ ಮಾಡು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಪತಿವ್ರತೆಯಾದ ಒಬ್ಬಳು ಹೆಂಗಸಿದ್ದಾಳೆ, ಅವಳು ಗಂಡನ ಸೇವೆ ಮಾಡ್ತಾಳೆ, ಅವಳ ಹತ್ರ ಹೋಗಿ ಕೇಳು. ಅವಳು ನಿನಗೇನಾದರೂ ಧರ್ಮೋಪದೇಶ ಮಾಡಿಯಾಳು, ನನಗಿಂತ ಅವಳು ಶ್ರೇಷ್ಠಳು ಅಂತ. ಈ ಬ್ರಾಹ್ಮಣನಿಗೆ ಅಶರೀರವಾಣಿ ಆಗಿದೆ, ನಿನಗಿಂತ ಮೂಕ ಎನ್ನುವಂಥ ಚಂಡಾಲ ಶ್ರೇಷ್ಠ ಅಂತ. ಅವಳ ಹತ್ರ ಹೋಗಿ ಕೂಡಲೇ ಹೇಳ್ತಾನೆ, ಅವ ನನಗಿಂತ ಒಬ್ಬಳು ಪತಿವ್ರತೆ ಇದ್ದಾಳೆ, ಅವಳು ಶ್ರೇಷ್ಠಳು ಅಂತ ಹೇಳ್ತಾಳೆ. ಅವಳಿಗೇನು ದೊಡ್ಡ ಗುಣ ಉಂಟು? ಇವ ಹೋಗ್ತಾನೆ, ಅವಳನ್ನು ಹುಡುಕೊಂಡು ಹೋಗ್ತಾನೆ. ಅವಳು ಗಂಡನ ಸೇವೆ ಮಾಡ್ತಾ ಇದ್ದಾಳೆ. ಗಂಡ ಹೇಗಿದ್ದಾನೆ ಅಂತ ಕೇಳಿದರೆ ಅವನಿಗೆಲ್ಲ ದುರಭ್ಯಾಸ ಉಂಟು, ಆದರೂ ಅವನನ್ನು ಬಿಟ್ಟು ಹಾಕುವುದಿಲ್ಲ. ಅವ ರಾತ್ರಿ ಯಾರ್ಯಾರ್ದೋ ಮನೆಗೆ ಹೋಗ್ತಾನೆ, ಆದರೂ ಅವನಿಗೆ ತೊಂದರೆ ಆಗಬಾರ್ದು ಅಂತ ಇವಳು ಅವನಿಗೆ ನೀರೋ ಬಟ್ಟೆ ಹಿಡ್ಕೊಂಡು ಅವನಿಗೆ ತೊಂದರೆ ಆಗದ ಹಾಗೆ ಅವನ ಸೇವೆ ಮಾಡ್ತಾಳೆ. ಇವನಿಗೆ ಆಶ್ಚರ್ಯ ಆಗ್ತದೆ, ಇದೆಂಥ ಬಾಳು, ಗಂಡನನ್ನು ಅಷ್ಟು ಸೇವೆ ಮಾಡುವುದು ಎಲ್ಲಿಯಾದರೂ ಉಂಟು, ಇದರಿಂದ ಏನು ಲಾಭ? ಅವ ಹೋಗಿ ಆ ಹೆಂಗಸನ ಹತ್ರ ಮಾತಾಡ್ತಾನೆ, ಅಮ್ಮ ನನಗೆ ಕೆಲವು ಜಿಜ್ಞಾಸೆ ಉಂಟು, ಪರಿಹಾರ ಮಾಡಿಕೊಳ್ಬೇಕು. ಆಯಿತು ಅಂತ ಮನೆಗೆ ಬಾ ಅಂತ, ಊಟ ಹಾಕ್ತೇನೆ ಕೂತ್ಕೋ ಅಂತ. ನನಗೆ ಹಸಿವಾಗಲಿಲ್ಲ, ನನಗೆ ಬಾಯಾರಿಕೆ ಆಗಲಿಲ್ಲ, ಮತ್ತು ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡಲಿಕ್ಕೆ ಬಂದವಲ್ಲ, ನನ್ನ ಜಿಜ್ಞಾಸೆಗೆ ಉತ್ತರ ಕೊಡು, ಅಷ್ಟು ಸಾಕು ಅಂತ ಜೋರು ಮಾಡ್ತಾನೆ. ಸ್ವಲ್ಪ ಮಾತು ಹರಿತವಾಗ್ತದೆ. ಆಗ ಅವಳಿಗೂ ಸಿಟ್ಟು ಬರ್ತದೆ. ಅವಳು ಒಂದೇ ಮಾತಿಗೆ ಹೇಳ್ತಾಳೆ, ನೀನು ಕಣ್ಣಲ್ಲಿ ನೋಡಿದ ಕೂಡಲೇ ಅವ ಹೇಳ್ತಾನೆ, ನೀನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು, ಅಷ್ಟೇ ನಿನ್ನ ಕೆಲಸ. ಅದು ಬಿಟ್ಟು ಬೇರೆ ಏನಾದರೂ ಅಧಿಕ ಪ್ರಸಂಗ ಮಾಡಿದರೆ, ನಾನು ಕಣ್ಣು ಬಿಟ್ಟೆ ಅಂತಂದರೆ ಉತ್ಪಾತ ಆಗಿ ಹೋಯಿತು ಅಂತ, ಭಸ್ಮ ಆಗಿ ಹೋಗುತ್ತೆ ಅಂತ. ಅದಕ್ಕೆ ಒಂದು ಮಾತಿನಲ್ಲಿ ಆ ಪತಿವ್ರತೆ ಹೇಳ್ತಾಳೆ, ನೀನು ಕಣ್ಣು ಬಿಟ್ಟು ನೋಡಿ ಭಸ್ಮ ಆಗಲಿಕ್ಕೆ ನಾನು ಬಕಪಕ್ಷಿ ಅಲ್ಲ ಅಂತ. ನಿನಗೆ ಆಶ್ಚರ್ಯ ಆಗ್ತದೆ, ನಾನು ಎಲ್ಲೋ ಒಂದು ತೀರ್ಥದಲ್ಲಿ ಬಕಪಕ್ಷಿಯನ್ನು ಭಸ್ಮ ಮಾಡಿದ್ದೇನೆ, ಇವಳಿಗೆ ಅದು ಹೇಗೆ ಗೊತ್ತಾಯಿತು ಅಂತ. ಅವ ಕೇಳ್ತಾನೆ, ನಿನಗದು ಹೇಗೆ ಗೊತ್ತಾಯಿತು? ನನಗೆ ಗೊತ್ತಿಲ್ಲ, ನಾನು ಮಾಡ್ತಾ ಇರುವಂಥದ್ದು ಪತಿ ಸೇವೆ ಮಾತ್ರ. ನಾನು ಗಂಡನ ಸೇವೆಯನ್ನು ಧರ್ಮ ಅಂತ ತಿಳ್ಕೊಂಡಿದ್ದೇನೆ, ಅದನ್ನು ಮಾಡ್ತಾ ಇದ್ದೇನೆ, ಅದು ಬಿಟ್ಟು ನನಗೆ ಬೇರೆ ಅಂಥದ್ದು ಗೊತ್ತಿಲ್ಲ ಅಂತ. ಇವನಿಗೆ ಆಶ್ಚರ್ಯ ಆಯಿತು. ಅಶರೀರವಾಣಿ ಹೇಳ್ತದೆ, ನೀನು ಮಾಡುವುದು ಏನೂ ಅಲ್ಲ, ಮೂಕನ ಹತ್ರ ಹೋಗು, ಮೂಕ ದೊಡ್ಡವ ಅಂತ. ಮೂಕ ಹೇಳ್ತಾನೆ, ಇವಳಿದ್ದಾಳೆ ಪತಿವ್ರತೆ, ಅವಳು ದೊಡ್ಡವಳು ಅಂತ. ಅವ ಹೇಳ್ತಾನೆ, ಹಾಗಾದರೆ ನಾನು ಏನು ಮಾಡಲಿ, ನನಗೆ ಕೆಲವು ಜಿಜ್ಞಾಸೆ ಉಂಟು, ಇದನ್ನು ನಾನು ನಿಂಗೆ ಉತ್ತರ ಕೊಡುವುದಿಲ್ಲ. ಸ್ವಲ್ಪ ಮುಂದೆ ಹೋಗು, ಒಂದು ಮಾರುಕಟ್ಟೆ ಉಂಟು, ಅಲ್ಲಿ ಒಬ್ಬ ತುಲಾಧರ ಇದ್ದಾನೆ, ತಕ್ಕಡೆ ಹಿಡ್ಕೊಂಡು ವ್ಯಾಪಾರ ಮಾಡುವವ ಇದ್ದಾನೆ. ಅವ ಪರಿಶುದ್ಧನಾದವ, ತುಂಬ ಉತ್ಕೃಷ್ಟನಾದವ, ಒಳ್ಳೆ ಧರ್ಮಜ್ಞ, ಅವ ನಿನಗೆ ಉತ್ತರ ಕೊಡ್ತಾನೆ ಅಂತ. ಎಲ್ಲಿಂದ ಎಲ್ಲಿವರೆಗೆ ಬಂತು? ನನಗೆ ಸಂಶಯ ಬಂದಿದೆ, ನಾನು ಜ್ಞಾನಿ ಅಂತ ತಿಳ್ಕೊಂಡಿದ್ದೇನೆ. ಅಶರೀರವಾಣಿ ಹೇಳ್ತದೆ ಅವನ ಹತ್ರ ಹೋಗು ಅಂತ, ಅವ ಹೇಳ್ತಾನೆ ಇಲ್ಲಿ ಹೋಗು ಅಂತ, ಇವಳು ಹೇಳ್ತಾನೆ ಮತ್ತೊಂದು ಕಡೆ ಹೋಗು ಅಂತ. ನಾನು ಎಲ್ಲಿಗೆ ಹೋಗುವುದಿನ್ನು? ಇವ ಆಲೋಚನೆ ಮಾಡ್ತಾನೆ. ಅವರ ಒಟ್ಟಿಗೆ ಸಾಕಾಗಲಿಲ್ಲ ಎನ್ನುವುದಕ್ಕೆ ದೇವರೇ ಒಂದು ರೂಪವನ್ನು, ಹರಿ ಎನ್ನುವಂಥ ಒಂದು ರೂಪವನ್ನು ತಾಳಿ ಬಂದಿದ್ದಾನೆ, ಮನುಷ್ಯನಾಗಿ ಬಂದಿದ್ದಾನೆ. ದೇವರೇ ಬರ್ತಾ ಇದ್ದಾನೆ ಅವನೊಟ್ಟಿಗೆ. ಅವನ ಹತ್ರ ಕೇಳ್ತಾನೆ, ನೋಡು ಮಾರೆ, ಇಂಥ ಕಷ್ಟ ಬಂತು, ನಾನೇ ಜ್ಞಾನಿ ಅಂತ ನಾನು ತಿಳ್ಕೊಂಡಿದ್ದೆ, ಈಗ ಅಶರೀರವಾಣಿ ಯಾರ್ಯಾರನ್ನೋ ಜ್ಞಾನಿ ಅಂತ ಹೇಳ್ತಾ ಉಂಟು, ನಾನು ಎಲ್ಲಿ ಹೋಗಬೇಕು ಅಂತ. ಇಲ್ಲಿ ತುಲಾಧರನ ಹತ್ರ ಹೋಗುವ, ಅವ ಏನಾದರೂ ಹೇಳಿಯಾನು ಅಂತ ಅಲ್ಲಿ ಬರ್ತಾರೆ. ಆತ ಏನು ಮಾಡ್ತಾನೆ, ತುಲಾಧರ ವ್ಯಾಪಾರ ಮಾಡ್ತಾ ಇದ್ದಾನೆ. ತುಲಾಧರ ಅಂತ ಅವನಿಗೆ ಹೆಸರು, ತಕ್ಕಡಿ ಹಿಡ್ಕೊಂಡಿದ್ದಾನೆ ಅಂತ. ಒಂದು ಬೆಳಿಗ್ಗೆ ಅಂಗಡಿಯಲ್ಲಿ ಕೂತ್ಕೊಂಡ್ರೆ ಸಂಜೆ ರಾತ್ರಿ ಆಗುವವರೆಗೂ ಇವನು ವ್ಯಾಪಾರ ಮುಗಿಯುವುದಿಲ್ಲ, ಯಾರಿಗೂ ಒಂದು ಪೈಸೆ ಉಪಕಾರ ಮಾಡುವುದಿಲ್ಲ. ಆದರೆ ಬಂದವರಿಗೆ ಎಲ್ಲರಿಗೆ ಅವರಿಗೆ ಬೇಕಾದ ವಸ್ತುಗಳನ್ನು ಯಾವುದೇ ವ್ಯತ್ಯಾಸ ತಕ್ಕಡಿಯಲ್ಲಿ ಮಾಡದೆ ಕೊಡ್ತಾನೆ. 1 kg ಅಕ್ಕಿ ಬೇಕು ಅಂತಂದರೆ 1 kg ಅಕ್ಕಿಯನ್ನೇ ಕೊಡ್ತಾನೆ, ಕಲ್ಲನ್ನು ಹೆಚ್ಚು ಕಮ್ಮಿ ಮಾಡುವುದಿಲ್ಲ. ಆ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದಾನೆ. ಎಲ್ಲರನ್ನು ಒಂದೇ ರೀತಿ ನೋಡ್ಕೊಳ್ತಾ ಇದ್ದಾನೆ. ತಕ್ಕಡಿ ಅನ್ನುವಂಥದ್ದು ಸಂಕೇತ. ಅದು ಯಾರು ಬಂದರೂ ಅಂಗಡಿಯಲ್ಲಿ 1 kg ಬೇಕು ಅಂತಂದರೆ ತಕ್ಕಡಿ ನಮಗೆ 1 kgಯನ್ನೇ ಕೊಡ್ತದೆ. ನಾನು ಸ್ವಲ್ಪ ಬೇಕಾದವ, ಅಂಗಡಿಯವನಿಗೆ ಪರಿಚಯದವ ಅಂತ ತಕ್ಕಡಿ ಪುನಃ kg ಕಲ್ಲು ಕೆಳಗೆ ಹೋಗಿ ಅಕ್ಕಿ ಜಾಸ್ತಿ ಹಾಕುವ ಹಾಗೆ ಮಾಡುವುದಿಲ್ಲ, ಅಥವಾ ಮೇಲೆ ಬಂದು ಮಾಡುವುದಿಲ್ಲ. ಒಬ್ಬ ಕನಿಷ್ಠ ಅಂತಂದ ಕೂಡಲೇ ಅವನಿಗೆ ಕಮ್ಮಿ ಬರಲಿ ಅಂತ ಕೆಳಗೆ ಹೋಗುವುದಿಲ್ಲ, ಒಳ್ಳೆಯವ ಅಂತಂದ ಕೂಡಲೇ ತಕ್ಕಡಿಯ kg ಕಲ್ಲು ಮೇಲೆ ಬರುವುದಿಲ್ಲ. ಯಾಕೆ ಹೀಗೆ ಆಗ್ತದೆ? ಇವಾಗ ಆಶ್ಚರ್ಯ ಆಗ್ತದೆ, ತುಲಾಧರ ಯಾಕೆ ಅಷ್ಟು ಶ್ರೇಷ್ಠ ಅಂತ.
ಅವ ತನ್ನ ಕಾಯಕವನ್ನು ನಿರ್ಮಲ ಚಿತ್ತದಿಂದ ಮಾಡ್ತಾನೆ. ಅವ ಯಾರಿಗೂ ತೊಂದರೆ ಮಾಡುವುದಿಲ್ಲ, ಯಾರನ್ನೂ ರಾಗದ್ವೇಷಗಳಿಂದ ನೋಡುವುದಿಲ್ಲ. ಆದದ್ರಿಂದ ಅವ ಶ್ರೇಷ್ಠ ಅಂತ ಅವನು ನೋಡ್ತಾನೆ. ಇವ ಹೋಗಿ ಬಟ್ಟೆ ಕೊಳಕಾಗಿದೆ, ಸ್ನಾನಕ್ಕೆ ಹೊತ್ತಿಲ್ಲ, ಸಂಧ್ಯಾವಂದನೆ ಮಾಡುವುದಿಲ್ಲ, ದೇವರ ಪೂಜೆ ಮಾಡಲಿಕ್ಕೆ ಪುರುಸೋತಿಲ್ಲ, ಅಂಗಡಿಗೆ ಬಂದು ಕೂತ್ಕೊಂಡ್ರೆ ರಾತ್ರಿ ಇಡೀ ವ್ಯಾಪಾರ ಮಾಡ್ತಾನೆ, ಮನೆಗೆ ಯಾವಾಗ ಹೋಗುದು ಅಂತ ಗೊತ್ತಿಲ್ಲ. ಅಂಥವ ಧರ್ಮಜ್ಞಾನಿ ಅಂತ ಅಶರೀರವಾಣಿ ಹೇಳ್ತದೆ. ಅವನು ಬ್ರಹ್ಮಜ್ಞಾನಿ, ಅವನು ನಿನಗೆ ಉತ್ತರ ಕೊಡ್ತಾನೆ ಅಂತ ಅವನ ಹತ್ರ ಹೋಗಿ ಕೇಳ್ತಾನೆ. ಸಿಟ್ಟು ಬರ್ತದೆ, ಅವನು ಉತ್ತರ ಕೊಡುವುದಿಲ್ಲ. ಅವನಿಗೂ ಶಾಪ ಕೊಡ್ತೇನೆ ಅಂತ ಹೇಳಿದ ಕೂಡ ಅವನು ಹೇಳ್ತಾನೆ, ನೀನು ಶಾಪ ಕೊಡಲಿಕ್ಕೆ ಬಕಭಕ್ಷಿ ಅಲ್ಲ, ನಾನು ಸುಟ್ಟು ಹಾಕಿದ ಬಕಭಕ್ಷಿ ಉಂಟಲ್ಲ ಅದರ ಹಾಗೆ ನಾನು ಅಂತ ಎಣಿಸ್ಕೊಳ್ಬೇಡ, ನಾನು ಬಕಭಕ್ಷಿ ಅಲ್ಲ ಅಂತ. ಇವನಿಗೆ ಹೆದರಿಕೆ ಆಗ್ತದೆ. ಭಗವನ್ ಕೊಂದದ್ದು ಅವನಿಗೆ ಹೇಗೆ ಗೊತ್ತಾಯಿತು ಅಂತ. ಎಲ್ಲಿಯೋ ಆದದ್ದು ತ್ರಿಕಾಲ ಜ್ಞಾನ ಎನ್ನುವಂಥದ್ದು ಅವನಿಗೆ ಹೇಗೆ ಬಂತು? ಅವ ಆಶ್ಚರ್ಯ ಆಗ್ತದೆ. ನೋಡಿ, ಅವ ಒಬ್ಬ ಖಾಲಿ ವ್ಯಾಪಾರ ಮಾಡ್ತಾನೆ, ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದಾನೆ, ತಕ್ಕಡಿ ಇಟ್ಕೊಂಡಿದ್ದಾನೆ, ಅವನು ಜಪ ಮಾಡುವುದಿಲ್ಲ, ಪೂಜೆ ಮಾಡುವುದಿಲ್ಲ, ಆದರೆ ಅವ ಜ್ಞಾನಿ ಅಂತ ಅಶರೀರವಾಣಿ ಹೇಳ್ತಾ ಉಂಟು. ಇದು ಹೇಗೆ ಸಾಧ್ಯ? ಸರಿ, ಅದೂ ಗೊತ್ತಾಗಲಿಲ್ಲ. ಕೊನೆಗೆ ಮತ್ತೆ ಎಲ್ಲಿಗೆ ಹೋಗುದು ಅಂತ. ಅದಕ್ಕೆ ಈ ತುಲಾಧರ ಹೇಳ್ತಾನೆ, ನನಗಿಂತ ಜ್ಞಾನಿ ಆದವ ಮತ್ತೊಬ್ಬ ಇದ್ದ ನೋಡು, ಈ ಪೇಟೆಯನ್ನು ಕಳೆದು ಸ್ವಲ್ಪ ಮುಂದೆ ಹೋದರೆ ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಾನೆ, ಅವನ ಹತ್ರ ಹೋಗು, ಅವನಿಗೆ ಅದ್ರೋಹ ಅಂತ ಹೆಸರು, ಅವನ ಹತ್ರ ಹೋಗು ಅಂತ. ಅವನ ಕಥೆಯನ್ನು ಕೂಡ ಈ ಹರಿ ಮತ್ತು ದಾರಿಯಲ್ಲಿ ಅವನಿಗೆ ಹೇಳ್ತಾನೆ. ಯಾಕೆ ಅವನ ಹತ್ರ ಹೋಗು ಅಂತ ಕೇಳಿದ್ರೆ, ಅವ ಏನು ಮಾಡಿದ್ದಾನೆ ಕೇಳಿದ್ರೆ, ಅವ ಅಪಾರವಾದ ಇಂದ್ರಿಯ ಸಂಯಮ ಇದ್ದವ ಅಂತ, ಯಾರಿಗೂ ಶತ್ರು ದ್ರೋಹ ಮಾಡುವುದಿಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ಅಂತ ಕಥೆ ಹೇಳ್ತಾನೆ. ಒಬ್ಬ ರಾಜಪುತ್ರ ಇದ್ದ, ಅವನಿಗೆ ಮದುವೆ ಆಯಿತು, ಒಳ್ಳೆಯ ಹೆಂಡತಿ, ತುಂಬ ಸುಂದರಿಯಾದ ಹೆಂಡತಿ. ಮದುವೆ ಆಗಿ ಸ್ವಲ್ಪ ಕಾಲದಲ್ಲಿ ಅವಳನ್ನು ತತ್ಕಾಲಕ್ಕೆ 1 ವರ್ಷ ಬಿಟ್ಟು ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು, ಅವನಿಗೆ ಅರ್ಜೆಂಟ್ ಕೆಲಸಕ್ಕೆ ಹೋಗಬೇಕು ಅಂತ ಆಯಿತು. ಏನು ಮಾಡೋದು? ಅದಕ್ಕೆ ಅವಳನ್ನು ಎಲ್ಲಿಯಾದರೂ ಬಿಟ್ಟು ಹೋಗಬೇಕು. ಇವನಿಗೆ ಮೊದಲೇ ಸುಂದರಿಯಾದ ಹೆಂಡತಿ, ಅವಳನ್ನು ಕರ್ಕೊಂಡು ಹೋಗುವ ಹಾಗಿಲ್ಲ, ಯುದ್ಧಕ್ಕೆ ಹೋಗಬೇಕು, ಇನ್ನೊಂದು ಕಡೆಗೆ ಹೋಗಬೇಕು, ಬಿಟ್ಟು ಹೋಗುವ ಹಾಗಿಲ್ಲ. ಬಿಟ್ಟು ಹೋದರೆ ಮತ್ತೆ ನಾನು ತಿರುಗಿ ಬರುವಾಗ ಅವಳು ಮತ್ತೊಬ್ಬನೊಟ್ಟಿಗೆ ಓಡಿ ಹೋದರೆ ಅಂತ ಅವನಿಗೆ ಹೆದರಿಕೆ. ಯಾವತ್ತೂ ಕೂಡ ವಿಶ್ವಾಸ ಇಲ್ಲದೇ ಇದ್ದರೆ ಎಲ್ಲರೂ ಕಳ್ಳರು ಹಾಕಾಡ್ಬಿಡ್ತಾರೆ. ಅವರು ಕಳ್ಳರು ಆಗಬೇಕಾಗಿಲ್ಲ, ನಮಗೆ ಯಾರ ಮೇಲೂ ವಿಶ್ವಾಸ ಇಲ್ಲದಿದ್ದರೆ ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ಕಳ್ಳರು ಹಾಕಿ ಕಾಣ್ತಾರೆ. ಯಾರ ಹತ್ರ ಬಿಡುವುದು ಅಂತ. ಕೊನೆಗೆ ಯಾರೋ ಒಬ್ಬರು ಹೇಳ್ತಾರಂತೆ, ನೋಡು, ಅದ್ರೋಹ ಅಂತ ಒಬ್ಬ ಮನುಷ್ಯ ಇದ್ದಾನೆ, ಅವ ಎಷ್ಟು ಪ್ರಾಮಾಣಿಕ ಅಂತಂದರೆ, ನೀನು ಯಾವ ವಸ್ತುವನ್ನು ಅವನಿಗೆ ಕೊಟ್ಟರು, ಅವ ಎಷ್ಟು ವರ್ಷ ಕಳೆದು ಬಂದರೂ ಆ ವಸ್ತು ಸ್ವಲ್ಪವೂ ಹಾಳಾಗದ ಹಾಗೆ ಅದನ್ನು ರಕ್ಷಣೆ ಮಾಡ್ತಾನೆ. ನೀನು ಅವನ ಹತ್ರ ಹೋಗು, ಅಲ್ಲಿ ಹೆಂಡತಿಯನ್ನು ಕೊಡು ಅಂತ. ಇವ ಬರ್ತಾನೆ, ಅವನ ಮನೆಗೆ ಬಂದು ಅವನ ಹತ್ರ ಪ್ರಾರ್ಥನೆ ಮಾಡ್ತಾನೆ. ನೀವು ದೊಡ್ಡ ಮನುಷ್ಯರು ಅಂತ ನನಗೆ ಯಾರು ಹೇಳಿದ್ದಾರೆ, ನನ್ನ ಹೆಂಡತಿಯನ್ನು 1 ವರ್ಷ ನೋಡಿಕೊಳ್ಬೇಕು ಅಂತ. ಲೋಕದಲ್ಲಿ ಯಾರಾದರೂ ಬಿಟ್ಟು ಹೋಗ್ತಾನೆ ಹೆಂಡತಿಯನ್ನು ಇನ್ನೊಬ್ಬರ ಮನೆಯಲ್ಲಿ? ಇವ ಹೇಳ್ತಾನೆ, ಇಲ್ಲ, ನನ್ನ ಹೆಂಡತಿಯನ್ನು ಬಿಟ್ಟು ಕೊಡಬೇಕು ಅಂತ. ಅದಕ್ಕೆ ಇವ ಒಂದು ಕಂಡೀಷನ್ ಹಾಕ್ತಾನೆ, ನೋಡು, ನನಗೆ ಗೊತ್ತಿಲ್ಲ, ಜನ ಏನೇನೋ ಹೇಳ್ತಾರೆ, ಆದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಿನ್ನ ಹೆಂಡತಿಯನ್ನು ನೀನು ಕಳಿಸಿದ್ರೂ ತೊಂದರೆ ಇಲ್ಲ, ನಾನು ಅವಳಿಗೆ ಮಲಗಲಿಕ್ಕೆ ಜಾಗ ಕೊಡುವಂಥದ್ದು ನನ್ನ ಚಾಪೆಯಲ್ಲಿ. ಅವಳು ಮಲಗುದಾದರೆ ನನ್ನ ಹಾಸಿಗೆಯಲ್ಲಿ ಮಲ್ಕೊಳ್ಬೇಕು, ನನ್ನ ಹೆಂಡತಿಯೊಟ್ಟಿಗೆ. ನನಗೂ ಹೆಂಡತಿ ಇದ್ದಾಳೆ, ಒಂದು ಮಗ್ಗಲಲ್ಲಿ ಅವಳು, ಇನ್ನೊಂದು ಮಗ್ಗಲಲ್ಲಿ ನಿನ್ನ ಹೆಂಡತಿ, ಮಧ್ಯದಲ್ಲಿ ನಾನು ಮಲಗುವುದು. ಹಾಗೆ ಮಲಗಲಿಕ್ಕೆ ಆಶ್ರಯ ಕೊಡ್ತಿ, ಹಾಗೆ ಅವಕಾಶ ಕೊಡ್ತಿ ಅಂತಾದರೆ ನಿನ್ನ ಹೆಂಡತಿಯನ್ನು ಇಲ್ಲಿ ಬಿಟ್ಟು ಹೋಗು, ಇಲ್ಲದಿದ್ದರೆ ಬೇಡ ಅಂತ. ಇದು ಒಳ್ಳೆ ಪಚೀತಿ ಆಯಿತು. ಹೆಂಡತಿಯನ್ನು ರಕ್ಷಣೆ ಮಾಡುವಂತ ಕೊಡ್ಲಿಕ್ಕೆ ಹೋದರೆ ಇವ ಹೇಳ್ತಾನೆ, ಹಾಸಿಗೆಯಲ್ಲಿ ಮಲ್ಕೊಳ್ಬೇಕು ಹೆಂಡತಿ ಅಂತ. ಹೇಗೆ ಅಂತ. ಆದರೆ ಜನ ಹೇಳ್ತಾರೆ, ಅದ್ರೋಹ ಎನ್ನುವಂಥವ ಭಾರಿ ಒಳ್ಳೆ ಮನುಷ್ಯ ಅಂತ. ದೇವರ ಮೇಲೆ ಭಾರ ಹಾಕ್ತಾನೆ, ಏನು ಬೇಕಾದರೆ ಆಗಲಿ, ಅವ್ರ ಮೇಲೆ ವಿಶ್ವಾಸ ಉಂಟು ನನಗೆ, ಹಾಸಿಗೆಯಲ್ಲಿ ಮಲಗಿಸಲಿ, ಹೊತ್ತುಕೊಂಡು ಹೋಗಲಿ, ನನಗೆ ಸಮಸ್ಯೆ ಇಲ್ಲ, ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡ್ತಾನೆ ಆತ 1 ವರ್ಷ, ನನಗೆ ವಿಶ್ವಾಸ ಉಂಟು ಅಂತ ಹೇಳಿ ಹೆಂಡತಿ ಹತ್ರ ಹೇಳ್ತಾನೆ. ಅವ ಹಾಗೆ ಹೇಳ್ತಾ ಇದ್ದಾನೆ, ಆದರೆ ಅವನ ಮಾತು ಹಾಗೆ, ಅವ ಹಾಗೆ ಮಾಡುವ ಮನುಷ್ಯ ಅಲ್ಲ, ನೀನು ಅಲ್ಲಿ ಇರು ಅಂತ ಹೆಂಡತಿ ಒಪ್ಪಿಕೊಳ್ತಾಳೆ.